ಹೀಗೆ ಅನೇಕ ಧರ್ಮ ಅಹಿಂಸೆಯನ್ನು ಪ್ರತಿಪಾದಿಸಿದರೂ ಕೂಡ ಜೀವನದ ಎಲ್ಲ ಘಟ್ಟದಲ್ಲೂ ಅಹಿಂಸೆ ಸಿದ್ಧಾಂತವನ್ನು ಪಾಲಿಸುತ್ತದೆ ಜೈನ ಧರ್ಮ. ಅದರ ಪ್ರಕಾರ ಪ್ರತಿಯೊಂದು ಜೀವಿಗೂ ಆತ್ಮವಿರುತ್ತದೆ, ಪ್ರತಿಯೊಂದು ಜೀವಿಯೂ ಸ್ವತಂತ್ರವಾಗಿರಲು ಬಯಸುತ್ತದೆ. ನೀವು ನೋಡಬಹುದು ಈ ಹಾದಿಯಲ್ಲಿ ಅತ್ಯಂತ ಸರಳ ಜೀವನವನ್ನು ಜೀವಿಸುವ ಸಾಧು ಮುನಿಗಳನ್ನು. ಶುದ್ಧ ಸಸ್ಯಾಹಾರಯುತ ಸರಳ ಆಹಾರ, ಮಳೆ ಇರಲಿ ಬಿಸಿಲಿರಲಿ ಚಳಿ ಇರಲಿ ಬರಿಗಾಲಲ್ಲಿ ಎಷ್ಟು ದೂರವನ್ನಾದರೂ ಸರಿ ಕ್ರಮಿಸುವ ದೃಢತೆ ಅವರಲ್ಲಿರುತ್ತದೆ. ಮಾತನಾಡುವಾಗ ನಡೆಯುವಾಗ ನಡೆಯುವ ದಾರಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ನಡೆಯುತ್ತಾರೆ. ಇರುವೆಯಂತಹ ಸೂಕ್ಷ್ಮ ಜೀವಿಗಳಿಗೂ ನಮ್ಮಿಂದ ಹಿಂಸೆಯಾಗದಿರಲಿ ಎನ್ನುವುದು ಭಾವನೆ. ಇದೇ ಸಿದ್ಧಾಂತವನ್ನು ಅನುಸರಿಸಿ ಎಲ್ಲ ಜೈನ ಅನುಯಾಯಿಗಳು ಸೂಕ್ಷ್ಮ ಜೀವಿಗಳಿಗೂ ತಮ್ಮಿಂದ ಪ್ರಾಣಹಾನಿಯಾಗಬಾರದೆಂದು ಶಪಥ ಮಾಡುತ್ತಾರೆ. ಸಸ್ಯಾಹಾರ ಸೇವಿಸುತ್ತಾರೆ. ಸಸ್ಯಾಹಾರದಲ್ಲೂ ಈರುಳ್ಳಿ, ಬೆಳ್ಳುಳ್ಳಿ, ಗೆಡ್ಡೆಗಳು, ಮಶ್ರೂಮ್ ಇದ್ಯಾವುದನ್ನು ತಿನ್ನುವುದಿಲ್ಲ. ಏಕೆಂದರೆ ಅದನ್ನು ಭೂಮಿಯಿಂದ ಅಗೆದು ತೆಗೆಯುವಾಗ ಅನೇಕ ಸೂಕ್ಷ್ಮ ಜೀವಿ ಜಂತುಗಳಿಗೆ ಹಾನಿಯಾಗುವ ಸಂಭವವಿರುತ್ತದೆ. ಜೊತೆಗೆ ರೆಂಬೆ, ಹೂವು, ಹಣ್ಣುಗಳನ್ನಲ್ಲದೆ ಅದರ ಬೇರನ್ನೇ ಕಡಿದರೆ ಅದರ ಜೀವದ ಕೊನೆಯಾಗುವುದೆನ್ನುವುದು ಒಂದು ಭಾವನೆಯಾದರೆ, ತಮ್ಮ ಸ್ವಾಸ್ಥ್ಯದ ದೃಷ್ಟಿಯಿಂದಲೂ ನೋಡುವುದಾದರೆ ಇವುಗಳ ಸೇವನೆಯಿಂದ ಉದ್ರೇಕ ಭಾವನೆಗಳು ಉತ್ಪತ್ತಿಯಾಗುತ್ತವೆ. ಇದು ನಮಗೆ ಸಾಮಾನ್ಯ ವಿಷಯವಾಗಿರಬಹುದು. ವೈಜ್ಞಾನಿಕವಾಗಿಯೂ ಗಮನಿಸಿದಾಗ ಅಂಧಕಾರ ಎಲ್ಲಿರುತ್ತದೆ ಅಲ್ಲಿ ಜೀವಿಗಳ ಉತ್ಪತ್ತಿಯಾಗುತ್ತದೆ. ಏಕೆಂದರೆ ಅಲ್ಲಿಗೆ ಸೂರ್ಯನ ಕಿರಣಗಳು ಬೀಳುವುದಿಲ್ಲ. ಇದೇ ಕಾರಣದಿಂದ ಜೈನರು ತಮ್ಮ ದಿನದ ಕೊನೆಯ ಆಹಾರವನ್ನು ಸೂರ್ಯಾಸ್ತದ ಮೊದಲೇ ಸೇವಿಸುತ್ತಾರೆ. ನಾವು ಏನನ್ನು ಸೇವಿಸುತ್ತೇವೆಯೋ ನಮ್ಮ ಭಾವೋದ್ರೇಕಗಳು ಹಾಗೇ ಇರುತ್ತವೆ. ಇಂತಹ ಆಹಾರ ಸೇವನೆಯಿಂದ ಕೋಪ, ಕ್ರೋಧದಂತಹ ಅಪಾಯಕಾರಿ ಗುಣಗಳು ನಮ್ಮಲ್ಲಿ ಬೆಳೆಯಬಹುದು. ಅಷ್ಟೇ ಅಲ್ಲ, ಶುದ್ಧ ಸಸ್ಯಾಹಾರ ಸೇವನೆ ನಮ್ಮ ಶರೀರದ ಪಚನಕ್ರಿಯೆಗೆ ಬಹಳ ಅನುಕೂಲಕರವಾಗಿರುತ್ತದೆ. ಬಹಳ ಸುಲಭವಾಗಿ ಅವುಗಳ ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಸೇರಿಕೊಳ್ಳುತ್ತವೆ. ವೈದ್ಯರು ಕೂಡ ಅನೇಕ ರೋಗಿಗಳಿಗೆ ಸಾತ್ವಿಕ ಆಹಾರ ಸೇವನೆಯ ಸಲಹೆ ನೀಡುತ್ತಾರೆ. Here when we think of quality of life, in one or the other way the ladies were suffering. So adanna what the advice they give, once if we turn back and check them, ಎಂಡೋಕ್ರೈನಾಲಜಿಸ್ಟ್ ಏನು ಹೇಳ್ತಾರೆ, ಹಾರ್ಮೋನ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಹೆಂಗೆ ಮಾಡಬೇಕು, ಲೈಫಲ್ಲಿ ಸ್ಟ್ರೆಸ್ ಫ್ರೀ ಹೆಂಗಿರಬೇಕು, ಹೌ ಟು ಫಾಲೋ ಎ ಹೋಲಿಸ್ಟಿಕ್ ಅಪ್ರೋಚ್ ಆಫ್ ಲೈಫ್, ಆಂಗ್ಸೈಟಿ ರಿಮೂವ್ ಮಾಡೋದು ಹೆಂಗೆ, ಇರಿಟೇಷನ್ ರಿಮೂವ್ ಮಾಡೋದು ಹೆಂಗೆ, ಜೈನ್ ಧರ್ಮದಲ್ಲಿ ಹೇಳಿರೋ ತತ್ವಗಳನ್ನ ನಾವು ಒಮ್ಮೆ ನೋಡಿದಾಗ ದೇ ಆರ್ ವೆರಿ ಮಚ್ ಸಿಮಿಲರ್ ಟು ದೀಸ್ ಅಡ್ವೈಸಸ್. ಅದರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮಾನಸಿಕ ವಿಕಾರಗಳನ್ನ ರಿಮೂವ್ ಮಾಡೋದು ಹೇಗೆ, ಹೌ ಟು ಲೀಡ್ ಎ ಹೆಲ್ದಿ ಲೈಫ್, ದೋಷನ ನಾಶ ಮಾಡ್ಕೊಳ್ಳೋದು ಹೇಗೆ, ಕರ್ಮ ಕ್ಷಯ ಮಾಡ್ಕೊಳ್ಳೋದು ಹೇಗೆ. ವೆನ್ ಮೆಂಟಲ್ ಫ್ಯಾಕಲ್ಟಿ ಈಸ್ ಟೇಕನ್ ಕೇರ್, ಹಾರ್ಮೋನಲ್ ಸೆಕ್ರೀಷನ್ಸ್ ಆಟೋಮೆಟಿಕಲಿ ರೆಗ್ಯುಲರೈಸ್ ಆಗುತ್ತೆ. ಆವಾಗ ದೇಹದ ಆರೋಗ್ಯ ತಂತಾನಾಗೆ ಸರಿ ಹೋಗುತ್ತೆ. ಸೊ ನಮ್ಮಲ್ಲಿ ಸಿಂಪಲ್ ಟಿಪ್ಸು, ಲೈಫ್ ಸ್ಟೈಲ್ ಇನ್ ಎ ಜೈನ್ ಫ್ಯಾಮಿಲಿ ಹೆಂಗಿರ್ತಿತ್ತಪ್ಪ ಅಂತಂದರೆ, ರಾತ್ರಿ ಭೋಜನ ತ್ಯಾಗ ಅಥವಾ ನೀರನ್ನು ಶೋಧನೆ ಮಾಡಿ ಕುಡಿಯೋದು, ಸಿಂಪಲ್ ಟಿಪ್ಸ್. ದಿನಾನೂ ನಿತ್ಯ ಪ್ರತಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋದು, ಗಂಧೋದಕ ತಗೊಳ್ಳೋದು, ದೇವ್ರ ಆರತಿ ಬೆಳಿಗ್ಗೆ ಸಂಜೆ ಮಾಡೋದು. ಸೊ ಈ ಲೈಫ್ ಸ್ಟೈಲಿಂದ ಹೇಗಾಗುತ್ತೆ ಅಂದರೆ, ನಮ್ಮ ಆತ್ಮಬಲ ಈಸ್ ಟೇಕನ್ ಕೇರ್, ಮನೋಬಲ ವಿಲ್ ಬಿ ದೇರ್, ಆ್ಯಂಡ್ ಇನ್ವ್ಯಾರಿಯಬಲಿ ದೇಹಬಲ, ನಮ್ಮ ಬಾಡಿ ಇಮ್ಯುನಿಟಿ, ದೇಹದ ಆರೋಗ್ಯ ಏನಿದೆ ಅದು ತಂತಾನಾಗಿ ಸರಿಗಿರುತ್ತೆ. ಪ್ರೆಸೆಂಟ್ ಡೇ ಕೋವಿಡ್ ಸಿಚುವೇಷನಲ್ಲಿ ಹೇಗೆ ಅಂದರೆ, ನೌ ದ ಪೀಪಲ್ ಆರ್ ಅವೇರ್ ಹೌ ಟು ಗೆಟ್ ಅವೇ ಫ್ರಮ್ ದಿಸ್, ಹೌ ಟು ಗೆಟ್ ಕ್ಯೂರ್ ಫ್ರಮ್ ದಿಸ್ ಕೋವಿಡ್. ವೆನ್ ವಿ ಫಾಲೋ ಆಯುರ್ವೇದ, ವೆನ್ ವಿ ಫಾಲೋ ಎ ಜೈನ ಧರ್ಮ ತತ್ವನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರೆ, we will be immunized automatically. ನಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ ವಿಲ್ ಬಿ ಸ್ಟ್ರಾಂಗ್, ಬಾಡಿ ಇಮ್ಯುನಿಟಿ ಟು ಕಂಬ್ಯಾಟ್, ಟು ಫೈಟ್ ಅಗೇನೆಸ್ಟ್ ಎನಿ ಬ್ಯಾಕ್ಟೀರಿಯಾ, ವೈರಸ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ಸಾತ್ವಿಕ ಸೇವನೆಯಿಂದ ಸಂಯಮ ಶಕ್ತಿ ಹೆಚ್ಚುತ್ತದೆ. ಅದೇ ಶಕ್ತಿಯಿಂದ ಕಣ್ಣಿನ ಹೊಳಪು ತೇಜಸ್ಸನ್ನು ಕೊಡುತ್ತದೆ. ಈಗ ಜೈನರಷ್ಟೇ ಅಲ್ಲದೆ ಉತ್ತಮ ಸ್ವಾಸ್ಥ್ಯದ ಅವಶ್ಯಕತೆ ಇರುವ ಪ್ರತಿಯೊಬ್ಬರು ನ್ಯೂಟ್ರಿಷನ್ಸ್ ಉನ್ನತ ಹುದ್ದೆಯಲ್ಲಿರುವವರು, ಅನೇಕ ಬೃಹತ್ ಉದ್ಯಮಿಗಳು
ಹೀಗೆ ಅನೇಕರು ಜೈನ ಸಿದ್ಧಾಂತವನ್ನು ಒಪ್ಪುತ್ತಾರೆ.